Start. Okay. Namaste. Myself, Sandeep Tamtajera from Biligeri Arotoklu village. Once again, welcome you all to our 5th career counseling session. Bravery is not the absence of fear, but action in the face of fear. And a leader is one who knows the way, goes the way, and shows the way. Today, we are very fortunate to have a brave Arebashe leader among us who has taken a pledge to protect the public and safeguard us. With great pride and honor, I would now like to introduce you to Sri Murlidhara Perbai from Cherangala, Bagmandla. He did his MCom from Mangalore University and joined police force in 1996. He quickly rose to Deputy Superintendent of Police and Assistant Commissioner of Police and served our state in various cities, including Udupi, Bangalore, Somarpet, and Puttur. He has solved several high-profile cases, including the famous Kodugu homestay dacoity and robbery, and several murder cases, and has also received several awards for the same. He is currently working as DYSP in the CID branch, Bangalore. So friends, I would now like to introduce and invite Sri Murlidhara Perbai to grace our virtual podium and address our community. Murlidharana, your life now. Okay. ನನ್ನ ಎಲ್ಲ ಗೌಡ ಸಮಾಜದ ಹಾಗೂ ಎಲ್ಲ ಗೌಡ ಅರೆಭಾಷೆ ಗೌಡ ಮತ್ತಿನ್ನೆಲ್ಲ ಒಟ್ಟು ನಾವು ಗೌಡ್ರು ಅಂತ ಒಕ್ಕಲಿಗ ಗೌಡ್ರು ಎಲ್ಲ ಒಟ್ಟು ಟೋಟಲ್ ಎಲ್ಲ ಆಲ್ ದ ಸೊಸೈಟೀಸ್ ಎಲ್ಲರಿಗೂ ನನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ಇಂದಿನ ಒಂದು ಗುಡ್ ಮಾರ್ನಿಂಗ್ ಹೇಳ್ತಾ ನನಗೆ ಈ ಒಂದು ಅಪಾರ್ಚುನಿಟಿ ಕೊಟ್ಟಳು ನೀವು ಸಂದೀಪು ಮತ್ತೆ ನಮ್ಮ ನಾಣೆ ಅಂಕಲ್ ಎಸ್ಪೆಷಲಿ ನನ್ನ ಬಗ್ಗೆ ಭಾರಿ ಅಭಿಮಾನ ಇಟ್ಟು ಒಂದು ಸೆಷನ್ ಮಾಡಕ್ ಅಂತೇಳಿ ಕೇಳಿಕೊಂಡದಕ್ಕೆ ನಾನು ಇದಕ್ಕೆ ಒಪ್ಕೊಂಡೆ. ನಾನು ಫಸ್ಟೇ ನನಗೆ ಕೊಟ್ಟದಕ್ಕೆ ಅನಿವಾರ್ಯ ಕಾರಣ ಅದೊಂದು ಬಂದೋಬಸ್ತಿಗೆ ಹಾಕಿದ್ರಿಂದ ಐ ಕುಡಂಟ್ ಕಮ್ ಆನ್ ದಟ್ ಪರ್ಟಿಕ್ಯುಲರ್ ಡೇ. ಸೊ ದೇ ಹ್ಯಾವ್ ಚೂಸನ್ ಮೀ ಟುಡೇ. ಸೊ ದಟ್ಸ್ ಗುಡ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್ ಫಾರ್ ದಿಸ್. ನನ್ನ ಮೇಲೆ ಎಷ್ಟೊಂದು ಅಭಿಮಾನ ಇಟ್ಟು ನೀವು ಈ ರೀತಿ ನನ್ನ ಕರೆದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನಾನು ಏನು ಹೇಳೋಕು ಅಂತ ಹೇಳಿದ್ರೆ, ವೈ ಯು ಹ್ಯಾವ್ ಟು ಜಾಯಿನ್ ಪೊಲೀಸ್ ಫೋರ್ಸ್ ಅಂತ ಸರ್ವಿಸ್. ನೀವು ಪೊಲೀಸ್ ಸೇವೆಗೆ ಯಾಕೆ ಸೇರಕುತ್ತಿರುವಂತದ್ದು ಒಂದು ವೆರಿ ಇಂಪಾರ್ಟೆಂಟ್. ದಟ್ ಟು ಮೋಟಿವೇಟ್ ಅವರ್ ಯಂಗ್ ಜನರೇಷನ್. See, what is the unfortunate thing that what I have seen? 1994 ಅಲ್ಲಿ ಒಂದು 93 ಆಗಿ ಸೆಲೆಕ್ಷನ್ 94 ಅಲ್ಲಿ ಟ್ರೈನಿಂಗ್ ಒಂದು ಬ್ಯಾಚ್ ಹೊರಗಡೆ ಬಂತು. ಆಗ ನಾವು 4 ಜನ ನಮ್ಮ ಶೈಲೇಂದ್ರನ ಸೇರಿ ಅವರ ಅಮ್ಮ ಕಟ್ಟೆಮನೆ ಮತ್ತೆ ನಮ್ಮ ಅಮ್ರಾಟಿ ವಿಶ್ವನಾಥ್, ಈಗ ನಾಗಮಂಗಲ್ DSP ಆಗ್ಗಳು, ಮತ್ತೆ ಮಡಿಕೇರಿ DSP ದಿನೇಶ್. ಅದಾದ್ಮೇಲೆ ನಾನು ನೆಕ್ಸ್ಟ್. ಸೊ ದೇರ್ ಇಸ್ ಅ ಹ್ಯೂಜ್ ಗ್ಯಾಪ್. ಆಮೇಲೆ ಒಂದು ಲಾಸ್ಟ್ ಬ್ಯಾಚ್ ಅಲ್ಲಿ ನಮ್ಮ ಅದಕ್ಕಿಂತ ಮೊದಲು ಒಬ್ರು ನಮ್ಮ ಅಮೆ ಮನೆ ಅವರ ತಾಯಿ ಇನ್ ಸರ್ವಿಸ್ ಒಬ್ಬ ಸೆಲೆಕ್ಟ್ ಆಗ್ಬಿಟ್ಟು 2018 ಬ್ಯಾಚ್ ಅಲ್ಲಿ. ಅದಾದ್ಮೇಲೆ ಮೊನ್ನೆ ನಮ್ಮ ಕುಂಜಿಲ ರಮೇಶ್ ಅಂತ ಹೇಳಿ ನಮ್ಮ ಜೊತೆನೆ ಕೆಲಸ ಮಾಡ್ತಿದ್ದು ಅವರ ಮಗ ಈಗ ಸಿವಿಲ್ ಫೋರ್ಸ್ಗೆ ಸೆಲೆಕ್ಟ್ ಆಗೋಳು PSI ಆಗಿ. ಆಮೇಲೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ನಮ್ಮ ಪಣಗಪ್ಪಣ್ಣನ ಮಂಗ, ನಮ್ಮ ಅದೇ ಕೋಆಪರೇಟಿವ್ ಜಾಯಿಂಟ್ ಕಮಿಷನರ್ BBMP ಆದವ್ರ ಮಂಗ ಲಾಸ್ಟ್ ಇದರಲ್ಲಿ ಸೆಲೆಕ್ಟ್ ಆಗ್ಬಿಟ್ಟು ಡಿಟೆಕ್ಟಿವ್ ಪೊಲೀಸ್ ಇದಕ್ಕೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಆಗಿ. ಸೊ ದೇರ್ ಇಸ್ ಅ ಲಾಟ್ ಆಫ್ ಗ್ಯಾಪ್. ಅದರ್ವೈಸ್ ವಿ ಹ್ಯಾವ್ ಸೀನ್ ಫ್ರಮ್ 1966 ಇಂದ 64, 62 ಆಗ್ಲಿಂದೆ ನಮ್ಮ ಇವರು ಕೊಂಪ್ಳಿ ಇವ್ರದ್ದು ಮತ್ತೆ ಮೊಟ್ರ ಬೋಜಪ್ಪ ಅಂಕಲ್ ಹಾಗೆ ಆಗ್ತಾ ಪ್ರತಿ ಒಂದು ಬ್ಯಾಚ್ ಅಲ್ಲಿ ಒಬ್ಬೊಬ್ರು ಎಮಿನೆಂಟ್ ವೆರಿ ಗುಡ್ ಪೊಲೀಸ್ ಆಫೀಸರ್ಸ್ ವರ್ ಕಮಿಂಗ್, ರಿಕ್ರೂಟ್ ಆಗಿ ಬರ್ತಾ ಇದ್ರು. ಬಟ್ ಆಫ್ಟರ್ 94 ಇಂದ ನಂತರ ದೇರ್ ಇಸ್ ಎ ಹ್ಯೂಜ್ ಗ್ಯಾಪ್. ಐ ಡೋಂಟ್ ಥಿಂಕ್ ದಟ್ ವೈ ಇಟ್ ಈಸ್ ಸೋ ಹೀಗೆ ಆಯ್ತು ಅಂತ ಹೇಳುವಂಥದ್ದು ಬಾರಿ ಬೇಜಾರ. ಬಹುಶಃ ಅವರು ದೇವರ್ ಆಪ್ಟಿಂಗ್ ಫಾರ್ ಮತ್ತೆ ನಮ್ಮ ಒಂದು ಈ ಕೊಡಗಲ್ಲಿರುವಂತ ಒಂದು 2 ಮೇಜರ್ ಜನಾಂಗದಲ್ಲಿ ಕೊಡೋ ಮತ್ತೆ ಗೌಡ ಕಮ್ಯುನಿಟಿಯಲ್ಲಿ ಕೊಡೋ ಜನಾಂಗದ ಎಲ್ಲರೂ ಬರ್ತಾವಳು. ಬಿಕಾಸ್ ಡಿಸ್ಪೈಟ್ ಆಫ್ ಆಲ್ ದಟ್ ದೇ ಆರ್ ಹ್ಯಾವಿಂಗ್ ಸ್ಪೋರ್ಟ್ಸ್ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್
ಆಮೇಲೆ ಸ್ಟೇಟ್ ಎಲ್ಲ ಇದ್ರು, ಸೊ ದೇ ಆರ್ ಕಮಿಂಗ್. But I don't think that why our people are not coming to this field, whether they have not been guided properly, or they are not taking it seriously, or they are going for some other ಇದನ್ನ ಬಿಡ್ತಾ ಇಲ್ವಾ ಯಾಕೆ ಅಂತ ಹೇಳುವಂತ ಒಂದು ದೊಡ್ಡ ಒಂದು ಇದು ಪ್ರಶ್ನೆ ಇದು. ಈಗ ನೆಕ್ಸ್ಟ್ ನಾನು ರಿಟೈರ್ಡ್ ಆದ ಮೇಲೆ ನಿಮಗೆ ಒಬ್ಬ ಆಫೀಸರ್ ಸಿಕ್ಕೋತಾರೆ ಅಂತ ಹೇಳಿದ್ರೆ ಕುಂಜಿಲ್ ರಮೇಶ್ ಅವರ ಮಗ ಒಬ್ಬನೇ ಈಗ ಫ್ರೆಶ್ ಆಗಿ ರಿಕ್ರೂಟ್ ಅದ್ ಬಿಟ್ರೆ ನಮ್ಮ ಪಳಗಪ್ಪಣ್ಣ ಮಗ DSI ಆಗಿ. ಸೊ ಈಸ್ ಆಲ್ಸೋ for some other KPSC public service ಇದಕ್ಕೆ. ಸೊ ಇದರಿಂದಾಗಿ ನನಗೆ ಏನೋ ಒಂಥರ ಇದು ಆತಂಕ ಆಗುತ್ತೆ ಒಂದು ಸ್ವಲ್ಪ. We have to produce more ಇದರಲ್ಲಿ. So you have taken initiative of all these things, and especially ನಮ್ದು ಒಂದು separate session ಇಟ್ಕೊಂಡ್ರಿ, especially for me today. That's very grateful to you. So why you have to join ಅಂತ ಹೇಳಿ. Police service is a very noble service. It's a noble service with a lot of responsibility and dignity. It is always called police is a doctors of social evil. You are nothing to worry about that. We are not getting through ನಿಮ್ಮ NEET exam ಅಲ್ಲೆಲ್ಲ ನಾವು ಡಾಕ್ಟರ್ಸ್ ಆಗಕ್ಕೆ ಪ್ರಯತ್ನ ಪಟ್ಟು ಆಗ್ತದೆ. No, you get into the police force. You are the doctors of social evils. So where the doctors will identify, diagnose the what is the disease, corona ಎಂತದ, ಇನ್ಯಾವುದು ವೈರಲ್ ಫೀವರ್ ಯಾಕೆ ಬಂದಿದೆ, ಏನಾಗ್ತು, ಕ್ಯಾನ್ಸರ್ ಹೆಂಗ್ ಬಂದು ಏನಾದ್ರು ಡಿಸಿಷನ್ ಕಂಡಿರ್ತವೆ ಅಥವಾ ಅದಕ್ಕೆ ಮೆಡಿಸಿನ್ ಸೊಲ್ಯೂಷನ್ ಕಂಡಿರ್ತವೆ. ದಟ್ ವರ್ಕ್ ವಿಲ್ ಬಿ ಡನ್ ಬೈ ದ ಪೊಲೀಸ್ ಇನ್ ಸೋಷಿಯಲ್ ಇವಿಲ್ಸ್. ಲಾಟ್ ಆಫ್ ಸೋಷಿಯಲ್ ಇವಿಲ್ಸ್ ಅಲ್ಲಿ ಮಿಸ್ಕ್ರೀನ್ಸ್ ಇದ್ದಾವೆ, ಹುಡುಗಿರಿ ಚುಡಾಯಿಸೋ ಇದ್ದಾವೆ, ಕಳ್ತನ ಮಾಡೋವಿದ್ದಾವೆ, ಡೆಕಾಯಿಟಿ ಮಾಡೋರಿದ್ದಾವೆ, ಸಮ್ ಫೈನಾನ್ಷಿಯಲ್ ರ್ಯಾಮಿಫಿಕೇಶನ್, ಫೈನಾನ್ಷಿಯಲ್ ಫ್ರಾಡ್ಸ್ ಮಾಡೋ ಎಲ್ಲದರಲ್ಲೂ ಸಹ ಪೊಲೀಸ್ ಇಸ್ ಇನ್ವಾಲ್ವ್. ಪೊಲೀಸ್ ಇಸ್ ದ ವೆರಿ ಎಸೆನ್ಷಿಯಲ್ ಇದು ಅದರಲ್ಲಿ. And now one thing ಹೇಳಬಹುದು, once a person born in India, he becomes citizen of India. ಒಬ್ಬ ಮನುಷ್ಯ ಹುಟ್ಟಿದಾಗೆ he is the ಭಾರತದ ಒಂದು ನಾಗರಿಕನಾಗಿದ್ದಾರೆ. ಅವ ನಾಗರಿಕ ಆದ ಮೇಲೆ it is the duty of the government to look after, protect his life and liberty. ಅವನ ಜೀವನ ಮತ್ತೆ ಅವನ ಸ್ವತಂತ್ರನ ಕಾಪಾಡುವುದಲ್ಲದೆ ಅವನ ಆಸ್ತಿ ಪಾಸ್ತಿಗಳನ್ನು ಕಾಪಾಡುವಂಥದ್ದು ಗವರ್ಮೆಂಟ್ ಸರ್ಕಾರದ ಕೆಲಸ ಇರ್ತದೆ. That is with the state. It is state subject. ರಾಜ್ಯದ ಒಂದು ಅಂಗವಾಗಿರೋದ್ರಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ ಇದ್ರ ತರ. ಸೊ ದಟ್ ಈಸ್ ಇನ್ ದ ಪೊಲೀಸ್ ಫೋರ್ಸ್. ನಿಮ್ಗೆ ಏನೇ ನಿಮ್ಮ ಮೈಗೆ ಗಾಯ ಆಯ್ತು, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಒಂದ್ ಸಣ್ಣ ಗಾಯ ಆತ, ಒಂದ್ ಯಾರು ಹೊಡೆದ ಒಂದು ರಾಬ್ ಮಾಡ್ದು, ಕಳ್ತನ ಮಾಡಿಕೊಳ್ಳೋದು ಎಲ್ಲ ಯು ಹ್ಯಾವ್ ಟು ಕಮ್ ಟು ದ ಪೊಲೀಸ್ ಸ್ಟೇಷನ್. That the most important post is the sub inspector post. Police station is the most important thing. Police station is the most important. Police station illa andre you cannot live with the idu. So that is the one of the most important post is the PSI, police sub inspector. ಈಗ of course SHO ಗಳನ್ನ ಕೆಲವು police station police inspector ಗಳಾಗಿ ಮಾಡ್ತೋಳೋ, but even otherwise police sub inspector is the most important post in India. I can say that is in India. Whatever may be the case, any ramification, all your fundamental rights will be questioned. ಈಗ ಮೊನ್ನೆ UP-ಲಿ ಏನ್ ಗಲಾಟೆ ಆಯ್ತು ಹಸ್ರಾತ್ ಅಲ್ಲಿ, that is the Allahabad High Court has taken so much of it. What is the fundamental rights articles, even for the dead, she has got the fundamental rights. Our fundamental rights has been violated anta. So everything, even the fundamental rights also be protected by the police. All fundamental rights. So ಅದಕ್ಕಾಗಿ ನಮ್ದು ಅಟ್ರಾಸಿಟಿ ಆಕ್ಟ್ ಗಳೆಲ್ಲ, ಸಿವಿಲ್ ರೈಟ್ ಎನ್ಫೋರ್ಸ್ಮೆಂಟ್ ಆಕ್ಟ್ಸ್, ಆಲ್ ದಿಸ್ ಆಕ್ಟ್ಸ್ ಹ್ಯಾವ್ ಬಿನ್ ಎನ್ಫೋರ್ಸ್ಡ್. ಬಂದಾದ್ಮೇಲೆ ಎಲ್ಲ ಪೊಲೀಸ್ ಮುಖಾಂತರನೇ ಆಗ. ಸೊ ಈ ಒಂದು ಇದರಿಂದಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಡೋಂಟ್ ನೆಗ್ಲೆಕ್ಟ್. ನಮ್ಮ ಮಕ್ಳು ಪಾಪ ನೀವು ನೆಗ್ಲೆಕ್ಟ್ ಮಾಡಿ ಪೊಲೀಸ್ ಯಾಕೆ ಬರ್ತಾ ಇಲ್ಲ. ಪೊಲೀಸ್ ಲೋವರ್ ವಿಂಗ್ ನಾನು ನೋಡ್ತಾವಳೆ, ನಾನು ಕೊಡಗಲ್ಲಿ ಕೆಲಸ ಮಾಡ್ತಕ್ಕ ಪೊಲೀಸ್ ಬರ್ತಾವಳು, ಅಲ್ಲಿ ಪೊಲೀಸ್ ರಿಕ್ರೂಟ್ಮೆಂಟ್ ಆಗ್ತಾಳೆ. ಬಟ್ ಆಸ್ ಅ ಸಬ್ ಇನ್ಸ್ಪೆಕ್ಟರ್ ನೋ ಒನ್ ಇಸ್ ಕಮಿಂಗ್. ಅದು ನಮ್ಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಆತಂಕನೇ ಇದು. ಎಲ್ಲ ನಾವು ಬರೀ IT BT ಮತ್ತೆ ಬರೀ ಡಾಕ್ಟರ್ಸ್ ಇಂಜಿನಿಯರ್ಸ್ ಇದು ಅಂತೇಳಿ ಇದ್ ಮಾಡ್ತಾಳೋ. ಸೊ ಐ ಥಿಂಕ್ ವಿ ಶುಡ್ ಥಿಂಕ್ ಆಫ್ ದಟ್. ಸೊ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಟ್. ಆಮೇಲೆ ಇನ್ನು ನಾನು ಕಮಿಂಗ್ ಟು ದ ನೆಕ್ಸ್ಟ್ ಸ್ಟೆಪ್ ಇಸ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಯಾವ ಟೈಪ್ ನಮ್ಮಲ್ಲಿ ಡಿಫ್ರೆಂಟ್ ವಿಂಗ್ಸ್ ಉಂಟು ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಇನ್ ಕರ್ನಾಟಕ ಡಿಫ್ರೆಂಟ್ ವಿಂಗ್ಸ್ ಅಂತಂದ್ರೆ ನಮ್ದು ಫಸ್ಟ್ ಇಸ್ ದ ಸಿವಿಲ್ ಫೋರ್ಸ್. ಸಿವಿಲ್ ಫೋರ್ಸ್ ಈಸ್ ನಮ್ದು ಮಾಮೂಲಿ ಇರುವಂತದ್ದು, ನೀವು ದಿನ ನೋಡುವಂತದ್ದು. ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್, ನೆಕ್ಸ್ಟ್ ಕ್ರೈಮ್ಸ್ ಡಿಟೆಕ್ಷನ್, ಎವ್ರಿಥಿಂಗ್ ದಟ್ ಈಸ್ ಕಮ್ಸ್ ಟು ದ ಇದು ನಮ್ಮ ಸಿವಿಲ್ ಫೋರ್ಸ್ಗೆ. ಅದು ಸ್ಟಾರ್ಟಿಂಗ್ ಫ್ರಮ್ ಪೊಲೀಸ್ ಕಾನ್ಸ್ಟೇಬಲ್ ಟು ಅಪ್ ಟು DG ವರೆಗೆ, DG ಅಂಡ್ IGP ವರೆಗೆ
it has got the force organization wing, that is structure. ಆಮೇಲೆ ಆರ್ಮ್ಡ್ ರಿಸರ್ವ್ ಪೊಲೀಸ್. ಆರ್ಮ್ಡ್ ರಿಸರ್ವ್ ಪೊಲೀಸ್ ಅಂದ್ರೆ ನಮ್ಮ ಒಂದು ಡಿಸ್ಟಿಕ್ ಅಲ್ಲಿ ಒಂದು ಆರ್ಮ್ಡ್ ರಿಸರ್ವ್ ಪೊಲೀಸ್ ಕೊಟ್ಟಿವೆ, DAR ಅಂತ ಹೇಳ್ತೀವಿ, ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸ್. ಸಿಟಿಲಿ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್, DR and CR, they are both are the same. ಸೊ ಅದು ಅವಕ್ಕೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ಇಸ್ ಸಪರೇಟ್. ಸೊ ಅದು ಒಂದು ಇದೆ. ಅದು ಯಾವಾಗ ದೇ ಆರ್ ಆಲ್ ಸ್ಟ್ರೈಕಿಂಗ್ ಫೋರ್ಸಸ್. ವೆನ್ ದ ಮಾಬ್ ಅಥವಾ ಏನಾದ್ರು ದೊಡ್ಡ ಗಲಾಟೆ ಆದಾಗ ವಿ ಕೆನಾಟ್ ಕಂಟ್ರೋಲ್, ವಿಲ್ ಟೇಕ್ ಎಕ್ಸ್ಟ್ರಾ ಫೋರ್ಸ್ ದೇಮ್ ಟು ಸ್ಟ್ರೈಕ್. ಅವ್ರಿಗೆ ಪೊಲೀಸ್ ಸ್ಟೇಷನ್ ಕೆಲಸ ಇಲ್ಲ, ರಿಜಿಸ್ಟ್ರೇಷನ್, FIR ಇಲ್ಲ, ನೋ ಇನ್ವೆಸ್ಟಿಗೇಷನ್, ನಥಿಂಗ್. ದೇ ವಿಲ್ ಹ್ಯಾವ್ ದ ಓನ್ಲಿ ಸ್ಟ್ರೈಕಿಂಗ್ ಫೋರ್ಸ್ ಆಗಿ, ಎಕ್ಸ್ಟ್ರಾ ಫೋರ್ಸ್ ಆಗಿ ಅವ್ರನ್ನ ನಾವು ತಗೊಂಡವೆ. ನೆಕ್ಸ್ಟ್ KSRP ಅಂತ ಹೇಳಿಬಿಟ್ಟು ಅದಕ್ಕಿಂತ ದೊಡ್ಡದಂತ ತುಂಬಾ ಗಲಾಟೆ ಆದಾಗ ತುಂಬಾ ನಮಗೆ ರಿಕ್ವೈರ್ಮೆಂಟ್. ಈಗ ಕಾವೇರಿ ಜಾತ್ರೆ ಮತ್ತೆ ನಮ್ಮ ಇದಕ್ಕೆ ದಸರಾಕ್ಕೆ ಇಂಥದಕ್ಕೆಲ್ಲ ಅಥವಾ ತುಂಬಾ ರಾಯಟಿಂಗ್ ಜಾಸ್ತಿ ಆಗ್ತದೆ, ರೈತರ ಗಲಾಟೆ ಆಯ್ತು, KGL DGL ಅದಕ್ಕೆ ದ KSRP ವಿಲ್ ಬಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. That will be reserved, always reserve police. It is just like an army, almost an army. ಅಲ್ಲಿ ಕಳೆದ ಸಹ ಹವಾಲ್ದಾರು, ಕಮಾಂಡೆಂಟ್ ಹಿಂಗೆ ಕರೆದೇವೆ, ಕಮಾಂಡೆಂಟ್, ಡೆಪ್ಯೂಟೆಂಟ್, ಲೇಟರ್ ಒಂದು ಇದಕ್ಕೆ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂಡ್ ಇದು ಡೆಪ್ಟಿ ಕಮಾಂಡೆಂಟ್, ಆ ರೀತಿ ಮೇಲೆ ಹೋಗ್ತಾ ಇದ್ದಾಗೆ. ದಟ್ ಈಸ್ ದ ಫೋರ್ಸ್ KSRP ಇಂದ. ಮತ್ತೆಲ್ಲ ಇನ್ 1994 ದ ನ್ಯೂ ಒಂದು ಹೊಸ ನೋಟಿಫಿಕೇಶನ್ ಮಾಡುದು. ಸೊ ನಮ್ದು ನಾನೀಗ ಪ್ರೆಸೆಂಟ್ಲಿ ಐ ಆಮ್ ವರ್ಕಿಂಗ್ CID, ಕ್ರಿಮಿನಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್. ಅಲ್ಲಿಗೆ ಸಪರೇಟ್ ಆಗಿರ್ಬೇಕು. ನಮ್ಮ ಸಿವಿಲ್ ಫೋರ್ಸ್ ಏನ್ ಮಾಡಿ ನಾವು ಅಲ್ಲಿ ಹೋದೇವೆ, ನೆಕ್ಸ್ಟ್ ನಾವು ಎಕ್ಸಿಕ್ಯೂಟಿವ್ ಹೋಗ್ಬೇಕು, ಹೊರಗಡೆ ಕೆಲಸ ಮಾಡಬೇಕು ಅಂತ ಹೇಳುವಂತ ಒಂದು ವಿಷಯಕ್ಕೋಸ್ಕರ 1994 ಅಲ್ಲಿ ಸರ್ಕಾರ ಇದ್ರ ಬಗ್ಗೆ ಥಿಂಕ್ ಮಾಡಿ ಒಂದು ಹೊಸ ನೋಟಿಫಿಕೇಶನ್ ಮಾಡಿ ಸಪರೇಟ್ ಆಗಿ ಸ್ಪೆಷಲ್ ರಿಕ್ರೂಟ್ಮೆಂಟ್ ಫಾರ್ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ಸ್ ಅಂತೇಳಿ, ಡಿಟೆಕ್ಟಿವ್ ಫೋರ್ಸ್ ಅಂತೇಳಿ ಅವ್ರನ್ನ ಅದಕ್ಕಾಗಿ ಒಂದು ಬರೀ CID ಮಾತ್ರ ಸೀಮಿತವಾಗಿರುವಂತ ಒಂದು ಇದನ್ನ ರಿಕ್ರೂಟ್ ಮಾಡಕ್ ಅಂತೇಳಿ ಒಂದು 12 ಜನ ಇದ್ರನ್ನ ರಿಕ್ರೂಟ್ ಮಾಡಿದೆ. ದಟ್ ಈಸ್ ಇದನ್ನ ಹೇಳ್ಬೇಕಾದ್ರೆ ಬೈ ದಟ್ ಟೈಮ್ ಫಸ್ಟ್ ವೆನ್ ದೇ ವರ್ ಗೆಟಿಂಗ್ ಟ್ರೈನಿಂಗ್ ಆಗ ಆ ಟೈಮ್ ಅಲ್ಲಿ ಐ ವಾಸ್ ಲಾ ಇನ್ಸ್ಟ್ರಕ್ಟರ್ ಟು ದಟ್ ಪರ್ಟಿಕ್ಯುಲರ್. ದೇ ಹ್ಯಾವ್ ಬಿಕಮ್ SP. ಈಗ ನಾನು ನನ್ನ ಶಿಷ್ಯ ಯಾರು ಪಾಠ ಮಾಡೋಳೆ ಸೈಮಾನ್ ಅಂತೇಳಿ, he was my professional, but he has become SP to me. ನಂಗೆ SP ಔಟ್ ಅರ್ಲಿ ಪ್ರಮೋಷನ್, ದೇ ವಿಲ್ ಹ್ಯಾವ್ ದ ಅರ್ಲಿ ಪ್ರಮೋಷನ್, ಬೇಗ 5 ವರ್ಷಕ್ಕೆ ಒಂದೊಂದು ಪ್ರಮೋಷನ್ ಕೊಟ್ಟೊಳಕ್ಕೆ. ಸೊ ನಾವು ದೇ ಹ್ಯಾವ್ ಬಿಕಮ್ SPs. ಈಗ ಪುನಃ 3 ಜನಕ್ಕೆ SP ಕೊಟ್ಟು ಈಗ ಪುನಃ ಒಂದು 5 ಜನಕ್ಕೆ ಪುನಃ ನೋಟಿಫಿಕೇಶನ್ ಔಟ್, ದೇ ವಿಲ್ ಗೆಟ್ SP. ನೆಕ್ಸ್ಟ್ ಅವಕ್ಕೊಂದು ಗ್ಯಾಪ್ ಫಿಲ್ ಅಪ್ ಮಾಡಕ್ಕೆ ಅವಕ್ಕೆ ನಮ್ಮ ಬೇರೆ ಇದು ಸಿವಿಲ್ ಎನ್ಫೋರ್ಸ್ಮೆಂಟ್ ಅಲ್ಲಿ ಮತ್ತೆ ಲೋಕಾಯುಕ್ತ ಅಂಡ್ ACB ಲಿ ಅವಕ್ಕೆ SP ಆಗಿ ದೇ ವಿಲ್ ಬಿ ಪೋಸ್ಟೆಡ್. ಸೊ ಈಗ ನಮ್ಮ ಪ್ರೆಸೆಂಟ್ಲಿ ಅವರ್ ದಟ್ ಪರ್ಟಿಕ್ಯುಲರ್ ಫೋರ್ಸ್ ನಮ್ಮ ಕೊಡಗು ನಾವು ನಮ್ಮ ಪಳಗಪಣ್ಣದ ಮಂಗ, ನಮ್ಮ ಜಾಯಿಂಟ್ ಕಮಿಷನರ್ ರಿಟೈರ್ಡ್ ಅವರ ಮಂಗ ಹುಟ್ಟು ಯಶವಂತ್, ಅವ ಲಾಸ್ಟ್ ಇದ್ರಲ್ಲಿ ಸೇರಿಟ್ಟು ಆ ಫೋರ್ಸ್ ಹುಟ್ಟು ಈಗ ಸದ್ಯ. ಅಂಡ್ ಈಸ್ ಆಲ್ಸೋ ಈಸ್ ಒನ್ ಆಫ್ ದ ಟೀಮ್ ಮೆಂಬರ್ ಆಫ್ ಅ ವೆರಿ ಇಂಪಾರ್ಟೆಂಟ್ ಕೇಸ್ ಹಾಸನ್ ಇದ್ರದ್ದು, ಅದನ್ನ ನಡೆಸ್ತಾಟು. ಹಂಗೆ ಆಮೇಲೆ ನೆಕ್ಸ್ಟ್ ಸ್ಟೇಟ್ ಇಂಟೆಲಿಜೆನ್ಸ್ ಅಂತೇಳಿ ಲಾಸ್ಟ್ ಇಯರ್ ಅಲ್ಲ, ಇದಕ್ಕೆ ಮೊದಲು ಅರ್ಲಿಯರ್ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತೇಳಿ ಪೊಲೀಸ್ ಫೋರ್ಸ್ ಒಂದು ಸ್ಟಾರ್ಟ್ ಮಾಡುದು 2012 ಅಲ್ಲಿ. ದಟ್ ಈಸ್ ದ ಡ್ಯೂಟಿ ಆಫ್ ದೀಸ್ ಪೊಲೀಸ್ ಫೋರ್ಸ್ ಇಸ್ ಟು ಆಕ್ಚುಲಿ ದೇ ಥಾಟ್ ಆಫ್ ದಟ್ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಇನ್ಫೋಸಿಸ್ ಅಲ್ಲಿಗೆ ಹಾಕೋಣ ಅಂತೇಳಿ. ಯಾವಾಗ ಬಾಂಬೆಯಲ್ಲಿ ಈ ಕಸಾಬ್ ಯಾರೆಲ್ಲ ಈ ನಮ್ಮ ಪಾಕಿಸ್ತಾನಿ ಟೆರರಿಸ್ಟ್ ಯಾರು ಅಟ್ಯಾಕ್ ಮಾಡೋದು ಅಂತ ಟೈಮಲ್ಲಿ ದೇ ಥಾಟ್ ಆಫ್ ಗಿವಿಂಗ್ ಸಮ್ ಲೆಟ್ ಅಸ್ ಹ್ಯಾವ್, ಅದು ನಮ್ದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದ್ದಂಗೆ. ಸೊ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಬಿಟ್ಟು ಮಾಡಿ ಈಗ ಅವ್ರನ್ನ ನಮ್ಮ ಇದು ಯಾವ್ದು KRS ಡ್ಯಾಮ್ಗೆ ಫುಲ್ ಅವ್ರನ್ನೇ ಹಾಕೊಳ್ಳು, ಫುಲ್ ಸೆಕ್ಯೂರಿಟಿ ಆಗಿ ಅವ್ರನ್ನ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ದೇ ಹ್ಯಾವ್ ಗಾಟ್ ಸೇಮ್ ಆಲ್ ದ ರಿಕ್ರೂಟ್ಮೆಂಟ್ ಅಪ್ ಟು ಪೊಲೀಸ್ ಇವ್ರದ್ದು ಅಪ್ ಟು PSA ವರೆಗೆ ಸಪರೇಟ್ ರಿಕ್ರೂಟ್ಮೆಂಟ್ ಉಂಟು ಅವ್ರದ್ದು. ಆಮೇಲೆ ಆಫ್ಟರ್ ವರ್ಡ್ಸ್ ನಮ್ KSRP ಇಂದ ಅವ್ರಿಗೆ ಕಮಾಂಡೆಂಟ್ ಡೆಪ್ಟಿ ಕಮಾಂಡೆಂಟ್ ಆಗಿ ನಾಮಿನೇಟ್ ಡೆಪ್ಯುಟೇಷನ್ ಮಾಡಿವೆ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಇಯರ್ ಒಂದು ಸ್ಟೇಟ್ ಇಂಟೆಲಿಜೆನ್ಸ್ ಅಂತೇಳಿ ಇದನ್ನು ಹಂಗೆ ಸಪರೇಟ್ ಆಗಿರೋ ನಮ್ಮ ಸಿವಿಲ್ ಫೋರ್ಸ್ ಸಿವಿಲ್ ಆಫೀಸರ್ಸ್ ಎಸ್ಪೆಷಲಿ ಇನ್ಸ್ಪೆಕ್ಟರ್ಸ್ ಪೋಸ್ಟೆಡ್ ಟು ಅದಕ್ಕೆ ನಮ್ಮ ಸ್ಟೇಟ್ ಇಂಟೆಲಿಜೆನ್ಸಿಗೆ ಆಗ್ತಾ ಇದ್ದು. ಸೊ ಈಗ ಅದನ್ನ ಅಲ್ಲೂ ಸಹ ನಮ್ಮಲ್ಲಿ ಸರಿಯಾಗಿ ಕೆಲಸ ಮಾಡಲೆ ವಿ ಆರ್ ಗೋಯಿಂಗ್ ದೇರ್ ಅಂಡ್ ಅಗೇನ್ ಟ್ರೈಯಿಂಗ್ ಫಾರ್ ಸಮ್ ಅದರ್ ಇದು ಯಾವುದು ಪೊಲೀಸ್ ಸ್ಟೇಷನ್ ಅಥವಾ ಸಬ್ ಡಿವಿಷನ್ ನಾವು ಟ್ರೈ ಮಾಡ್ವಿ ಅಂತ ಹೇಳೋದಕ್ಕೆ ಲೆಟ್ ಅಸ್ ಹ್ಯಾವ್ ದ ಸಪರೇಟ್ ರಿಕ್ರೂಟ್ಮೆಂಟ್ ಫಾರ್ ದಿಸ್ ಕರ್ನಾಟಕ ಸ್ಟೇಟ್ ಇಂಟೆಲಿಜೆನ್ಸ್ ಇರ್ಲಿ ಅಂತ ಹೇಳ್ಬಿಟ್ಟು ಲಾಸ್ಟ್ 2018 ಅಲ್ಲಿ ಆಲ್ಮೋಸ್ಟ್ 100 ಇಂಟೆಲಿಜೆನ್ಸ್ ಸಬ್ ಇನ್ಸ್ಪೆಕ್ಟರ್ ಗಳನ್ನ they have recruited. So now they are undergoing training also. Practical training ಆಗ್ತಾ ಉಂಟು.
So these are all about the and wireless untu nammali wireless and that's very important. That is a very important it plays very important role in police. So that is their main duty is to communicate, all communication. That's very good. Now the heart of the police ಎಲ್ಲ ಕಡೆ ಏನೇನು ಇನ್ಫಾರ್ಮೇಶನ್ ಹೋಗು ಮಾಡ್ಬೇಕು ಅಂತ ಎಲ್ಲವನ್ನ ಸೂಪರ್ವೈಸ್ ಮಾಡುವಂತದ್ದು ಪೊಲೀಸ್ ವೈರ್ಲೆಸ್. ಅದು ಅಲ್ಲಿ ಸಹ ಸಬ್ ಇನ್ಸ್ಪೆಕ್ಟರ್ ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್. ಹಾಗೆ ಇದಾಗಿ ಈ ರೀತಿ ನಮ್ಮಲ್ಲಿ ವೇರಿಯಸ್ ವಿಂಗ್ಸ್ ಈಗ ಇಟ್ಸ್ ಗ್ರೋಯಿಂಗ್. ನೆಕ್ಸ್ಟ್ ಮುಂದೆ ಏನು ಸಪರೇಟ್ ಆಗ್ಬಹುದು. ದ ಡಿಪಾರ್ಟ್ಮೆಂಟ್ ಇಸ್ ಗ್ರೋಯಿಂಗ್ ಅಪ್, ಒಂದೊಂದು ಎಕ್ಸ್ಪಾನ್ಷನ್ ಆಗ್ತಾ ಹೋಗ್ತಾ ಉಂಟು ಡಿಫ್ರೆಂಟ್ ವಿಂಗ್ಸ್ ಅಲ್ಲಿ. ಸೊ ನೆಕ್ಸ್ಟ್ ನಾನು ಬರಬೇಕು ಅಂತ ಹೇಳಿದ್ರೆ ನಿಮ್ಗೇನು ರಿಕ್ರೂಟ್ಮೆಂಟ್ ಮೆಥಡ್ ಏನ್, ವಾಟ್ ಇಸ್ ದ ರಿಕ್ರೂಟ್ಮೆಂಟ್ ಮೆಥಡ್ ಅಂತೇಳಿ. ಪೊಲೀಸ್ ಕ್ವಾಲಿಫಿಕೇಶನ್ ಫಸ್ಟ್ ಸಿವಿಲ್ ಇದು ಪೊಲೀಸ್ ಕಾನ್ಸ್ಟೇಬಲ್ಸ್ ಕ್ವಾಲಿಫಿಕೇಶನ್ ಅವ್ರದ್ದು ಏನ್ ಬೇಕು, ಏಜ್ ಲಿಮಿಟ್ ಅವ್ರದ್ದು 18 to 25 years. ಏಜ್ ಲಿಮಿಟ್ 18 to 25 years. ಎಜುಕೇಶನ್ ಕ್ವಾಲಿಫಿಕೇಶನ್ ಸೆಕೆಂಡ್ PUC. ಬಟ್ ಅದರ್ ಬೇರೆ ಇದ್ರದ್ದು ಆರ್ಮ್ಡ್ ರಿಸರ್ವ್ ಪೊಲೀಸ್ DR ಪೊಲೀಸ್ ಕಾನ್ಸ್ಟೇಬಲ್ಸ್ ಗೆ SLC ಸಾಕು. ಮತ್ತೆ almost all those recruitment methods are same. Civil police constables ಗೆ they will have the objective multiple choice questions 1.5 hours. ಈಗ ಮೊನ್ನೆ ರೀಸೆಂಟ್ ಆಗಿ ಆಯ್ತು ನಾವು ಹೋಗಿದ್ದಲ್ಲಿಗೆ. ಓಕೆ, ಅದರಲ್ಲಿ ತುಂಬಾ ವೇರಿಯಸ್ ವೆರಿ ಈಗ ಏನಾಗ್ತಾ ಉಂಟು ಅಂದ್ರೆ ನಾನು ನೋಡಿದಾಗೆ ಈಗ ಅಬ್ಸರ್ವ್ಡ್ ಫಾರ್ ದ ಲಾಸ್ಟ್ ಇದು ಒಂದು ಇಟ್ ಇಸ್ 2012 ಇಂದ ಇದು ನಮ್ದು ಸಿವಿಲ್ ಪೊಲೀಸ್ ರಿಕ್ರೂಟ್ಮೆಂಟ್ ನ ಲೋವರ್ ಬ್ಯಾಂಕ್ ಅದನ್ನ ಕೆಳ ಹಂತದ ಒಂದು ಇದನ್ನ ಮೊದಲು SP ಆಫೀಸ್ ಅಲ್ಲೇ ಮಾಡ್ತಾ ಇದ್ದು 2002 ವರೆಗೆ. 2000 ಫಸ್ಟ್ ಪೊಲೀಸ್ ರಿಕ್ರೂಟ್ಮೆಂಟ್ ಆಲ್ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಮಾಡಿದ್ರು ಒಂದೇ ಸಲ ಎಲ್ಲ ರಿಕ್ರೂಟ್ಮೆಂಟ್. ದಟ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಅದನ್ನ ತಗೊಂಡು ಆ ರೀತಿ ಮಾಡಿದ್ರು ಫಸ್ಟ್ ಟೈಮ್. ಅಂಡ್ DR ಪೊಲೀಸ್ ಆಲ್ಸೋ ಸೇಮ್. ಅದನ್ನ ಅಲ್ಲಿ ಇದು SP ಗೆ ರಿಕ್ರೂಟ್ಮೆಂಟ್ ಮಾಡೋದನ್ನ ಸ್ಟಾಪ್ ಮಾಡೋದು. ಸೊ ಅಲ್ಲಿ ಆಗ ಏನಾಗ್ತಿತ್ತು, ಏನೋ ಒಂದ್ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ನಮ್ಮ ಓಕೆ ಹೇಳಿ 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 ಅದೇ ನಾನು ಸ್ವಲ್ಪ ಮಾಡ್ಬಿಟ್ಟು ಏನೋ ಸೇರ್ಸ್ಕೊಳ್ಳೋದು. ಬಟ್ ಈಗ ಹಂಗ ಆಗ್ತಾ ಇಲ್ಲ. ಈಗ ನಾವು ವಾಟ್ ವಿ ಆರ್ ಸೀಯಿಂಗ್ ಇಟ್ ಇಸ್ ಆಲ್ ದ ನಾರ್ತ್ ಬಿಜಾಪುರದವರು, ಮೋಸ್ಟ್ ಆಫ್ ಇದು ಬಿಜಾಪುರ್, ಗುಲ್ಬರ್ಗ, ರಾಯಚೂರು ಆ ಪೊಲೀಸ್ ಕಾನ್ಸ್ಟೇಬಲ್ಸ್ ದೇ ಆರ್ ವರ್ಕಿಂಗ್ ಇನ್ ಕೊಡಗು. ನಮ್ಮ ವೆದರ್ ಅವರು ಅದಕ್ಕೆ ಹಿಂಗ್ ಕಾಫಿ ತೋಟೊಟ್ಟು ಏಲಕ್ಕಿ ತೋಟೊಟ್ಟು ಅಂತ ಹೇಳಿಬಿಟ್ಟು ಇನ್ನು ಬರ್ತಾ ಇಲ್ಲ ಅಂತ ಗೊತ್ತಲೇ. ಬಟ್ ದೇ ಆರ್ ಡೂಯಿಂಗ್ ವೆಲ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಗೊತ್ತಾಗ್ತಾ ಇದೆ. ದಿಸ್ ಇಸ್ ಬಿಕಾಸ್ ಆಫ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ದೇ ಆರ್ ಟೇಕಿಂಗ್ ವೆರಿ ಸೀರಿಯಸ್ಲಿ. ಸೊ ಅದ್ ತಗೊಂಡು ನೆಗ್ ಮಾಡ್ತೇವೆ. ನೆಕ್ಸ್ಟ್ ನಾನು ಯಾಕೆ ಇದನ್ನ ಹೇಳ್ತೋಳೆ ಅಂದ್ರೆ, ನೆಕ್ಸ್ಟ್ ಐ ಹ್ಯಾವ್ ಸೀನ್ ದಟ್ ಮೋಸ್ಟ್ ಆಫ್ ದ PSIs who are coming as recruited as a PSI who have taken the exam of civil constable, civil armed constables in exam ತಗೊಂಡ್ಬಿಟ್ಟು ನೆಕ್ಸ್ಟ್ ದೇ ಆರ್ ಟ್ರೈಯಿಂಗ್ ಫಾರ್ ದ ಸಿವಿಲ್, ದೇ ಆರ್ ಗೆಟಿಂಗ್ ಥ್ರೂ. ಈಗ ನಮ್ಗೆ ಏನಾಗ್ತದೆ, ಈಗ ಕಳೆದ ಈ ವರ್ಷ ಪೊಲೀಸ್ ಇದು ಕಾನ್ಸ್ಟೇಬಲ್ ಆಗಿ ರಿಕ್ರೂಟ್ ಆದವ ನೆಕ್ಸ್ಟ್ ಇಯರ್ ಯು ವಿಲ್ ಬಿ ರಿಕ್ರೂಟೆಡ್ ಆಸ್ ನಾವು ಇದು ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗಿ ಬಂದದೆ. ಸೊ ಇದು ಏನ್ ತೋರಿಸ್ತಾ ಉಂಟು ಹೇಳ್ರಿ ನಮಗೆ, ಇಟ್ ಈಸ್ ಇದು ಪ್ರಿಪರೇಷನ್. See why they are preparing for this particular exam ಗೆ, ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಗೆ, ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡಿದಾಗ ದಟ್ ಇಟ್ ಬಿಕಮ್ಸ್ ಬೇಸ್ ಟು ಇದು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಗೆ. ಅದರಿಂದಾಗಿ ಆ ಒಂದು ಇದನ್ನ ನಮ್ಮಲ್ಲಿ ಏನ್ ಮಾಡುತ್ತೆ ಅಂದ್ರೆ, ನಾವು ನಮ್ಮ ಇದು ಒಂದು ಏನಾಗ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಪ್ಲೈ ಮಾಡಿಕೆ ಒಳ್ಳೆ. ಸೊ ಯು ಅಪ್ಲೈ ಇಟ್, ಯು ಪ್ರಿಪೇರ್ ಇಟ್, ಯು ಟ್ರೈ, ಯು ನೀಡ್ ನಾಟ್ ಕಮ್ ಟು ದ ರಿಕ್ರೂಟ್ ಇದಕ್ಕೆ ಬಾದ ಸೆಲೆಕ್ಷನ್ ಬರೋದು ತೊಂದ್ರೆ, ಬಟ್ ಯು ವಿಲ್ ಗೆಟ್ ಅನ್ ಐಡಿಯಾ. ನೀವ್ ಎಷ್ಟು ಫಾಸ್ಟ್ ಮಾಡ್ಬೇಕು, ಎಷ್ಟು ಚುರುಕು ಮಾಡಬೇಕು, ಎಷ್ಟು ಬೇಗ ಅಂತ. ಎಸ್ಪೆಷಲಿ ನಾನು ಅದು ಯಾವ್ದಾವ್ದು ಇದನ್ನ ಹೇಳಿದೆ ನೆಕ್ಸ್ಟ್. ಸೊ ಹಾಗೆ ನಾನು ಒಂದು ಎಕ್ಸಾಂಪಲ್ ಹೇಳಕ್ರೆ, ಈಗ ನಮ್ಮಲ್ಲಿ DCRP ಇನ್ಸ್ಪೆಕ್ಟರ್ ಜಯರಾಮ್ ಅಂತೇಳಿ, ಅವ ಫಸ್ಟ್ ಈ ವಾಸ್ ದ ಆರ್ಮ್ಡ್ ರಿಸರ್ವ್ ಪೊಲೀಸ್. ಈಗ SLC ಕ್ವಾಲಿಫಿಕೇಶನ್ ಅಲ್ಲಿ ಆರ್ಮ್ಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ರಿಕ್ರೂಟೆಡ್ ಇನ್ ಹಾಸನ್. ದೆನ್ ಹಿ ಬಿಕಮ್ ಸಿವಿಲ್ ಕಾನ್ಸ್ಟೇಬಲ್, ನೆಕ್ಸ್ಟ್ ಸೆಕೆಂಡ್ PUC ಕ್ವಾಲಿಫಿಕೇಶನ್ ಅಂತ. ನೆಕ್ಸ್ಟ್ ಈ ಬಿಕೇಮ್ RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗ್ತವ, ಅದು CR ಮತ್ತು DR ಗೆ. ನೆಕ್ಸ್ಟ್ ಹಿ ಹ್ಯಾಸ್ ಟೇಕನ್ ದ ಎಕ್ಸಾಮ್ ಸಿವಿಲ್ PSI. ನೋಡಿ ಅವರ ಒಂದು ಆ ಲಿಂಕ್ ಹೆಂಗ್ ಉಂಟು ಅಂತ. ಒಂದು ಪೊಲೀಸ್ ಒಬ್ಬ ಕಾನ್ಸ್ಟೇಬಲ್ ನನ್ನ ಜೊತೆ, ನಾನು ಮೈಸೂರಲ್ಲಿ ದೇವರಾಜ ಸಬ್ ಡಿವಿಷನ್ ACPI ಗೆ ಒಂದ್ ಸ್ವಲ್ಪ ಟೈಮ್ ಕೆಲಸ ಮಾಡಕ ನಾನು KP ಅಲ್ಲಿ ಊಟಕ್ಕೆ ಹೋಗ್ತಿದ್ದೆ. ಅಲ್ಲಿ ಒಬ್ಬ ಡೈರೆಕ್ಟರ್ ಕೊಟ್ಟು DSP ದಿನ ನನ್ನ ಮುಖ ನೋಡ್ತಿತ್ತು, ಮತ್ತೊಂದ್ ದಿನ
ಕೇಳ್ತಾ ಇತ್ತಮ್ಮ, ಸರ್ ನಿಮ್ಮ ಹೆಸರು ಮುರಳೀಧರಲ್ಲ ಸರ್? ಹೌದು ಅಂತ ಹೇಳಿದೆ. ಮತ್ತೆ ಪುನಃ ಅಷ್ಟೇ ನಾನು ಸೀದಾ ಹೋಗ್ತಾ ಇದ್ದೆ. ಪುನಃ ಮಾರನೇ ದಿನ ಪುನಃ, ಸರ್ ನೀವು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಇದ್ರಲ್ಲ ಸರ್? ಹೌದು ಅಂತ ಹೇಳಿದೆ. ಮತ್ತೆ ಏನಂತ ಕೇಳಿದಾಗ ಈ ವಾಸ್ ಪೊಲೀಸ್ ಕಾನ್ಸ್ಟೇಬಲ್ ಅಂಡರ್ ಮೀ ಇನ್ನು ವಿಜಯನಗರ ನಿಯರ್ ಬೈ ಪೊಲೀಸ್ ಸ್ಟೇಷನ್. ನನ್ಗೆ ಕೆಲವು ಟೈಮ್ ಆಗ್ತಾ ಇತ್ತು. ಸೊ ಅವನು ಏನಾಯ್ತು, ಪೊಲೀಸ್ ಆಗಿದ್ದು ನೆಕ್ಸ್ಟ್ ದೆನ್ ಇಯರ್ಸ್ ಟೇಕನ್ ಸಮ್ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ತಕೊಂಡು ನೆಕ್ಸ್ಟ್ ಇಯರ್ ಬಿಕಮ್ ಡೈರೆಕ್ಟ್ DSP. ಇಟ್ ಈಸ್ ಬಿಕಾಸ್ ಆಫ್ ಪ್ರಿಪರೇಷನ್, ಆಲ್ ಪ್ರಿಪರೇಷನ್. ಈ ಇದನ್ನ ಮಾಡ್ತಾ ಹೋಗ್ತಾ ಇರೋದ್ರಿಂದ. ಸೊ ನಮ್ಮಲ್ಲಿ ಏನಾಗ್ತಾ ಉಂಟು, ದಟ್ ಈಸ್ ಲ್ಯಾಕಿಂಗ್. ವಿ ಆರ್ ಲ್ಯಾಕಿಂಗ್ ಇನ್ ದಟ್ ಪ್ರಿಪೇರಿಂಗ್ ದ, ಇದು ನಮ್ಮಲ್ಲಿ ಒಂಥರದ ಕಾನ್ಸೆಪ್ಟ್. ಯು ಹ್ಯಾವ್ ಚೇಂಜ್ ಅವರ್ ಮೈಂಡ್ ಸೆಟ್. ಅದನ್ನ ನಾವು ಮಾಡಬೇಕು. ನಾವು ಲೋವರ್ ಇದಂತ ನಾವು ಡೈರೆಕ್ಟ್ ಹೈಕಿ ನಾವು ಮೇಲೆ ಏರೋಪ್ಲೇನ್ ಹೋಗಿ ನೋಡುದು. ಫಸ್ಟ್ ನಾವು ಬೈಕ್ ರೈಡಿಂಗ್, ಸೈಕಲ್ ಬಿಟ್ಟು ಬೈಕ್ ರೈಡ್ ಕಲಿಯಕ್ ಹೋಗ್ಬೇಕು, ಮತ್ತೆ ಕಾರ್ ಕಲಿಯಕ್. ಅದು ಬಿಟ್ಟು ನಾವು ಡೈರೆಕ್ಟ್ ಇದಕ್ಕೆ ಹೋದವೆ. ಆ ರೀತಿಯ ಒಂದು ಇದನ್ನ ಮೈಂಡ್ ಸೆಟ್ ನ ಮಕ್ಕಳು ಬಿಡಬೇಕು ಅಂತ ಹೇಳಿ ನಂದೊಂದು ಈ ಒಂದು ಇದ್ರಲ್ಲಿ ಹೇಳ್ತೇನೆ. ಆಮೇಲೆ ಏಜ್ ಲಿಮಿಟ್ ನಾನು ಹೇಳ್ದೆ ಈಗ. ಮುರಳಿ ಅಣ್ಣ ಇನ್ನೊಂದು 2 ಮಿನಿಟ್ಸ್ ಒಟ್ಟು. ಅಷ್ಟೇ 2 ಮಿನಿಟ್ಸ್ ಒಟ್ಟು ಟೈಮ್ ನಿಮ್ಗೆ. ಸುಮಾರು ಒಂದು 25 ನಿಮಿಷ ಆಯ್ತು. ಓ ಇದು ಓಕೆ ಓಕೆ, ಐ ವಿಲ್ ಫಿನಿಶ್ ಆಫ್ ಅರ್ಲಿ. ಸೊ ಆರ್ಮ್ ರಿಸರ್ವ್ ಪೊಲೀಸ್ ಮತ್ತೆ ಸೇಮ್ ಇನ್ ಅದರ್ ಫೋರ್ಸಸ್ ಆಲ್ಸೋ. ನೀವು ನಮಗೆ ಟೈಮ್ ಮುಟ್ಟಿದ್ರಲ್ಲ, ಟೈಮ್ ಅವ್ರದ್ದು ರಿಟರ್ನ್ ಎಕ್ಸಾಮ್ 1 hour ಟೈಮ್, 1 hour 30 minutes. ಆಮೇಲೆ ಫಸ್ಟ್ ಪೇಪರ್ ಅವ್ರಿಗೆ PSIಗೆ, ಎಸ್ಪೆಷಲಿ PSIಗೆ ಅವ್ರಿಗೆ ಅದು 1 hour 30 minutes, 50 marks ಅದು ಟು ಎಸ್ಸೆ ರೈಟಿಂಗ್ ಅಂಡ್ ಪ್ರೀಸಿಸ್ ರೈಟಿಂಗ್. ಆಮೇಲೆ ಯಾವ್ದು ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದಿರೋದು. ಮತ್ತೆ ಇದು ಸೆಕೆಂಡ್ ಪೇಪರ್ಸ್ ದ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಆಲ್ ದೀಸ್ ಥಿಂಗ್ಸ್. ಲಾಸ್ಟ್ ಟೈಮ್ ನಾನು ಪ್ರಿಪೇರ್ ಇದು ನೋಡಿದೆ ಕಾನ್ಸ್ಟೇಬಲ್ ಎಕ್ಸಾಮ್ಸ್. ದೇರ್ ಇಸ್ ಅ ವೆರಿ ಟಫ್ ಕ್ವಶನ್ಸ್ ಫಾರ್ ಆಸ್ಕ್ಡ್. ಆರ್ಟಿಕಲ್ 5 ಆಫ್ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 17, ಆರ್ಟಿಕಲ್ 19, 20 ಆಲ್ಮೋಸ್ಟ್ ಅದು. ಸೊ ದೇ ಗೆಟ್ ಇಟ್ ಪ್ರಿಪೇರ್ಡ್ ಅಂತ. ಆಮೇಲೆ ಕ್ವಾಲಿಫಿಕೇಶನ್ ಬಿ ಕರೆಂಟ್ ಅವ್ರದ್ದು ಸಾಮಾನ್ಯ ಕ್ವಶನ್ಸ್ ಯಾವ್ದೆಲ್ಲ ಬ್ರೀಫ್ ಆಗಿ ಹೇಳಿದ್ರೆ, ಕರೆಂಟ್ ಅಫೇರ್ಸ್, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ಸ್ ಅಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಮತ್ತೆ ಆರ್ಟಿಕಲ್ ಅಂಡ್ ಲಿಟರೇಚರ್, ಆರ್ಟ್ ಅಂಡ್ ಲಿಟರೇಚರ್, ಕರ್ನಾಟಕ ಹಿಸ್ಟ್ರಿ, ಜಾಗ್ರಫಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಡಿಯನ್ ಇಕಾನಮಿ, ಕಾಮರ್ಸ್ ಕ್ವಶನ್ ಕೇಳಿವೆ, ಜನರಲ್ ಮೆಂಟಲ್ ಎಬಿಲಿಟಿ, ಟೆಸ್ಟ್ ಆಫ್ ರೀಸನಿಂಗ್ ಅಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಟೆಸ್ಟ್ ವಿಲ್ ಬಿ ಕಲ್ದಿ. ಸೊ ದೇ ಹ್ಯಾವ್ ಟು ಮೇಕ್ ಮಚ್ ಪ್ರಾಕ್ಟೀಸ್. ಮತ್ತೆ ಎಂಡ್ಯೂರೆನ್ಸ್ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನ ಹೇಳಿ. ಇದೊಂದು ಸ್ವಲ್ಪ ಫಿಸಿಕಲ್ ಸ್ಟ್ಯಾಂಡರ್ಡ್ ಹೆಂಗಿರಬೇಕು ಅಂತ. ಇದು ಹೈಟ್ 168 centimeters ಇದು ಇಂಪಾರ್ಟೆಂಟ್ ಫಾರ್ ಮೆನ್, ಅಂಡ್ ಫಾರ್ ವುಮನ್ ಇಟ್ ಇಸ್ 157 centimeters. ಅಂಡ್ ಚೆಸ್ಟ್ ಫಾರ್ ಮೆನ್ 186 centimeters ಎಕ್ಸ್ಪಾನ್ಷನ್ ಮಾಡೋದು. ನಾನು ನೋಡಿದ ಮಟ್ಟಿಗೆ, ನಾನು ಸುಮಾರು ರಿಕ್ರೂಟ್ಮೆಂಟ್ ಗೆ ನಾವು ಹೋಗಿದ್ದೆ, ಇದು ಚೆಸ್ಟ್ ಅವ್ರದ್ದು ಹಿಂಗೆ ಮಾಡುವೆ ಹುಬ್ಬಸಿಗೆ ಅಲ್ಲೇ. ಅದಕ್ಕೆ ಸೊ ದೇ ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಅಂಡ್ ಮಿನಿಮಮ್ 5 centimeters ಎಕ್ಸ್ಪಾನ್ಷನ್ ಆಗುತ್ತೆ. ಆಮೇಲೆ ವೆಯ್ಟ್ ಫಾರ್ ವುಮನ್ 45 kg ಇರೋದು. ಎಂಡ್ಯೂರೆನ್ಸ್ ಟೆಸ್ಟ್ ಫಾರ್ ಮೆನ್ ಇಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಬೆಳೆದಕ್ಕೆ ಇದು 1600 meters 6 minutes 30 seconds ಓಡೋಕು. ಮೋಸ್ಟ್ ಪೀಪಲ್ ನಮ್ಮಲ್ಲಿ ಸ್ವಲ್ಪ ಅದಿದು ಕ್ರಾಂಪ್ಟನ್ ಮತ್ತೆ ಹಾರ್ಲಿಕ್ಸ್ ಇದೆಲ್ಲ ಕುಡ್ದು ಓಡಿಕ ದಬ್ಬ 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 ತಲೆ ಬಿದ್ದು ಹೋಗ್ತಾರೆ ಅರ್ಧದಲ್ಲಿ. ಸೊ ಓಡಿಕಾಲೆ. ಸೊ ದೇ ಹ್ಯಾವ್ ಟು ಪ್ರಾಕ್ಟೀಸ್ ವೆರಿ ಮಚ್. ಅಂಡ್ ಫಾರ್ ವುಮನ್ 400 meters at 2 minutes. ಲಾಂಗ್ ಜಂಪ್ 3.80 meters ಹಾಕಬೇಕು. ಇದು ಫಾರ್ ಮೆನ್ 3 chances will be given. ಅಂಡ್ ಫಾರ್ ವುಮನ್ 2.50 meters ಹಾಕಬೇಕು. ಮತ್ತೆ ಹೈ ಜಂಪ್ ಇಟ್ ಇಸ್ ಇದು ಲಾಂಗ್ ಜಂಪ್ ಆರ್ ಹೈ ಜಂಪ್. ಹೈ ಜಂಪ್ ಅಲ್ಲಿ 1.2 meters ಅಂಡ್ 3 chances. ಫಾರ್ ವುಮನ್ ಇಟ್ ಇಸ್ 0.9 meters. ಅಂಡ್ ಶಾರ್ಟ್ ಪುಟ್ 5.60 meters ಅಂಡ್ ಫಾರ್ ವುಮನ್ 3.75 meters. Have I covered all these things? My time is over. No, you have another 2 minutes. It's okay. You can. You have another 2 minutes, Anna. Another 2 minutes. Oh, I have to, in general, like ನಾನು ಮಾತಾಡೋಕಷ್ಟೇ ಈಗ. This again, what is the most important thing what I tell to the parents is that immediately after the graduation, even a PUC, they have to, ಈಗ ನನ್ನ ಮಗನ PUC ಆಗ್ತುಂಟು, ಬಟ್ ಅದೇನಾದ್ರು ಗೊತ್ತಿಲ್ಲ. ಈಗ ಸುನಿಲ್ ಗವಾಸ್ಕರ್ ಮಗ ವಿಲ್ ನಾಟ್ ಬಿಕಮ್ ಸುನಿಲ್ ಗವಾಸ್ಕರ್ ಈ ರೀತಿ ನಾವು ನೋಡ್ತೇವೆ. ಬಟ್ ಓನ್ಲಿ ವಿ ಕ್ಯಾನ್ ಸಿ ಇನ್ ಪೊಲಿಟಿಷಿಯನ್ಸ್ ದಟ್ ಥಿಂಗ್ ವಿಲ್ ಹ್ಯಾಪನ್. ಬಟ್ ಇನ್ನು ಅದರ ಇದ್ರಲ್ಲಿ ನಾವ್ ಹೇಳಕ್ಕಾಗಲ್ಲ. ಇದು ಗ್ರೇಟ್ ಸಿಂಗರ್ ಸನ್ ವಿಲ್ ನಾಟ್ ಬಿಕಮ್ ಗ್ರೇಟ್ ಸಿಂಗರ್. ಬಟ್ ಲೆಟ್ಸ್ ಸಿ, ದಟ್ಸ್ ಹೋಪ್ ಫಾರ್ ದಟ್. ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅದ್ರಲ್ಲಿ ನಮ್ದು ಕಾಂಪಿಟೇಟಿವ್ ಸಕ್ಸಸ್ ರಿವ್ಯೂ
ನಾವೆಲ್ಲ ಇದು ನಾವು ಎಕ್ಸಾಮ್ ತಗೊಳ್ಳೋದು ನಾವೆಲ್ಲ ಅಲ್ಲಿ ಭಾಗಮಂಡಲ ಮೂಲೆಕಾಡಲ್ಲಿ ಇದ್ದದ್ದು. ನಮ್ಮ ಕಾಡ್ ಹೆಸರೇ ಮೂಲೆಕಾಡು ಅಂತ, ಬಾರಿ ದೂರ, ಒಂದು 5 ಕಿಲೋಮೀಟರ್ಸ್ ಅವೇ ಫ್ರಮ್ ದ ಟೌನ್. ಆದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸೆಸಿವ್ ರಿವ್ಯೂ ಬುಕ್ಗಳನ್ನ ಓದಿ ನಾವು ವಿ ಹ್ಯಾವ್ ನಾಟ್ ಗಾನ್ ಟು ಕೋಚಿಂಗ್ ಆಲ್ ದಿಸ್. ಬಟ್ ಈಗ ಲಾಟ್ ಆಫ್ ಕೋಚಿಂಗ್ ಕ್ಲಾಸಸ್ ಇದೆ. ಒನ್ ಥಿಂಗ್, ನನ್ನ ಫ್ರೆಂಡ್ ಓನ್ ನನ್ನ ಜೊತೆ ಅವನು ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರಿದ್ದು. ವಿ ವರ್ ಇನ್ ದ ಸೇಮ್ ರೂಮ್. ಅವ ಇದು KPSC ಅದಕ್ಕೆಲ್ಲ ಎಕ್ಸಾಮ್ ಕುರ್ಕೆ ಅಂತ ಹೇಳಿ ರಿಸೈನ್ ಮಾಡಿ ಬಂತು. ಬಟ್ ಅದ್ರಲ್ಲಿ ಆಗ್ತದೆ. ಬಟ್ ಈ ಸ್ಟಾರ್ಟೆಡ್ ಮಲ್ನಾಡ್ ಕೋಚಿಂಗ್ ಸೆಂಟರ್ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ, ಎಸ್ಪೆಷಲ್ ಸಬ್ ಇನ್ಸ್ಪೆಕ್ಟರ್. ದ ಫಸ್ಟ್ ಬ್ಯಾಚ್ ಇನ್ ಸರ್ವಿಸ್ ಒಂದು 2001 ಅಲ್ಲಿ ತಗೊಂಬ ನಾವು ಕೋಚ್ ಕೊಟ್ಟ, ತುಂಬಾ ಜನ ಎಲ್ಲ ಪಾಸ್ ಆದ. ದೆನ್ ಹಿ ಹ್ಯಾಸ್ ಬಿಕಮ್ ವೆರಿ ಸಕ್ಸಸ್ಫುಲ್ ಇನ್ ದಟ್. ಸೊ ಅವನ ನಂಬರ್ ಒಂದು ನಾನು ಹೇಳ್ತೇನೆ, ಕಳ್ಸಿ. ನಾನು ಮತ್ತೆ ನಿಮ್ಮ ಗ್ರೂಪಿಗೆ ಕ್ಯಾರಿಯರ್ ಕೌನ್ಸಿಲಿಂಗ್ ಗ್ರೂಪಿಗೆ ಹಾಕಿ ನಾನು 94 ನಾವು ಇಲ್ಲ ಸಪರೇಟ್ ಆಗಿ ನನಗೆ ಕಳ್ಸಿನಿ. ನಾನು ಅದನ್ನ ನೋಡಿ ಅದು ಬೇಕಾದ್ರೆ ಹಾಕೋ. ಅವ ಇಲ್ಲಿ ಯಶವಂತಪುರ ತ್ರಿವೇಣಿ ರೋಡ್ ಅಲ್ಲಿ ಅದನ್ನ ನಡೆಸ್ತಾ ಇತ್ತು. ಈಗ ಅವನು ಈ ಹಾಸ್ ಗಾಟ್ ಹಿಸ್ ಓನ್ ಬಿಲ್ಡಿಂಗ್ ಇದೆಲ್ಲ ಹಾಸ್ಟೆಲ್ ಎಲ್ಲ ಮಾಡಿಟ್ಟು ಹೆಸರುಘಟ್ಟದಲ್ಲಿ. ನಾನು ಫೋನ್ ಮಾಡಿದೆ ಇವಾಗ ಅದೇನ ಇದು ಕ್ಲಾಸಸ್ ತರ್ಸಿಕಲ್ಲ ಅಂತೇಳಿ ಆನ್ಲೈನ್ ಅನ್ನು ಮಾಡ್ತಾ ಉಂಟು ಈ ಸಿನ್ ತೀರ್ಥಹಳ್ಳಿ. ನೀವು ಅವರ ಡೀಟೇಲ್ಸ್ ಕಳ್ಸಿನಿ, ನಾವು ರೀಚ್ ಔಟ್ ಮಾಡಿ ನೋಡೋಣ. ಓಕೆ ನಾನು ಅವನ ನಂಬರ್ ಕಳ್ಸಿನಿ. ಓಕೆ, ಎನಿ ಕ್ವೆಶ್ಚನ್ಸ್? ಓಕೆ. Any questions from the team? Any? Please unmute yourself. Any questions? Nane uncle, you would like to speak for a minute or something on? So he is a very experienced. You are also from the same police. ಅಲ್ಲ, ನಮ್ಮ ಇದರಲ್ಲಿ if there is any gap, ಅದು ಗ್ಯಾಪ್ ಫಿಲ್ ಮಾಡ್ಬೇಕಂತ ಸಾಹೇಬ್ರು. Something is Nane uncle, you are on mute currently. Nane uncle, you are on mute. ನಾವು ಮಾತಾಡೋ ಸಮಸ್ಯೆಗೆಲ್ಲ ಹೋಗ್ಬಿಟ್ಟ. ಇಲ್ಲ ಅವಳು, ಬಟ್ ಓಕೆ, ಮ್ಯೂಟ್ ಅನ್ಮ್ಯೂಟ್ ಅವಾಗ ಅಷ್ಟು ಅದು ಟೆಕ್ನಾಲಜಿ ಸ್ವಲ್ಪ ಯೂಸ್ ಅವ್ರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆ, ಅದು ಮ್ಯೂಟ್ ಅನ್ಮ್ಯೂಟ್ ಬಟನ್ ಅಷ್ಟು ಗೊತ್ತಿಲ್ಲ ಅಂತ. ಓಕೆ, ನೋ ಪ್ರಾಬ್ಲಮ್. ಅಣ್ಣ, ನಂಗೊಂದು ಕ್ವಶನ್ ಇಟ್ಟು, ನಮ್ಮ ಕಮ್ಯುನಿಟಿಯಿಂದ ಲೇಡೀಸ್ ಎಸ್ಪೆಷಲಿ ನಮ್ಮ ಪೊಲೀಸ್ ಫೋರ್ಸ್ ಜಾಯ್ನ್ ಆದ ಭಾರಿ ಅಪರೂಪ, ಎಸ್ಪೆಷಲಿ ಹೈಯರ್ ಆಫೀಸರ್ ರೇಂಜ್ ಅಲ್ಲಿ ಇಲ್ಲೇ. ಸೊ ಅವ್ರಿಗೆ ಏನು ಅಡ್ವೈಸ್ ಕೊಡ್ತೀರಾ? Yes uncle, we are audible. You are audible now. Okay. So ಮುರಳಿದ ಮುಗ್ತಾ ಆತ ಅಂಕಲ್, ಇನ್ನೊಂದು 1 minute ಉಟ್ಟು ನೀವು ಹೇಳಕ್. ಅಲ್ಲ, ಲೆಟ್ ಹಿಮ್ ಕಂಪ್ಲೀಟ್. ಆತ ನೀವು ಕಂಟಿನ್ಯೂ ಮಾಡಿ. ನಂಗೆ 1 ನಿಮಿಷನಾ? ನಿಮಗೆ 1 ನಿಮಿಷ. ಓಕೆ, ಮುರಳಿ ಚೆನ್ನಾಗಿ ಮಾತಾಡಿದ ಎಲ್ಲ ಆಯ್ತು. ಇನ್ನೊಂದು ಪೊಲೀಸ್ ಬಗ್ಗೆ ನಾನು ಹೇಳೋದಾದ್ರೆ, ಪೊಲೀಸ್ಗೆ ಎಲ್ಲಾ ಪವರ್ ಔಟು. ಯಾವ ಲಾಲಲ್ಲಿ ಪವರ್ ಇಲ್ಲ ಅಂತೇನೆ ಇಲ್ಲ. ಇದು ಯಾವ ಡಿಪಾರ್ಟ್ಮೆಂಟ್ಗೂ ಇಲ್ಲ. ನೀವು ಇನ್ಕಮ್ ಟ್ಯಾಕ್ಸ್ ತಗೊಳ್ಳಿ, ಸೇಲ್ಸ್ ಟ್ಯಾಕ್ಸ್ ತಗೊಳ್ಳಿ, ಎಕ್ಸೈಸ್ ತಗೊಳ್ಳಿ, ಆ ಎಕ್ಸೈಸ್ ಈ ಎಕ್ಸೈಸ್ ಯಾವ್ದೇ ತಗೊಂಡ್ರು ಪೊಲೀಸ್ಗೆ ಮಾತ್ರ ಇದ್ರಲ್ಲಿ 100% ಎಲ್ಲ ಇದ್ರಲ್ಲಿ ಪವರ್ ಇದೆ. ಯಾವ್ದಾದ್ರು ಒಂದು ಸೆಕ್ಷನ್ ಹಾಕಿ ಅವು ಆಕ್ಷನ್ ತಗೊಳಕ್. ಬೇರೆ ಇನ್ನು ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ನಿಮ್ಗೆ ಆತರ ಪ್ರಿವಿಲೇಜಸ್ ಇಲ್ಲ ಅಂಡ್ ಪವರ್ಸ್ ಇಲ್ಲ. ಅದೊಂದು ನಾನು ಹೇಳೋಕೆ ಇಷ್ಟಪಟ್ಟದ. ಓಕೆ, ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ಸ್. ಮುರಳೀಧರ ಅಣ್ಣ, ಅದೇ ನೀವು ಹೇಳ್ತಾ ಇದ್ದ ವಿಮೆನ್ ಪೊಲೀಸ್ ಬಗ್ಗೆ. ಹೇಳಿ ಸರ್. ಅದು ನಮ್ಮ ಕಮ್ಯುನಿಟಿಯಿಂದ ವಿಮೆನ್ ಪೊಲೀಸ್ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಏನ ಅಡ್ವೈಸ್ ಕೊಟ್ಟಿರ ಅಂತ? ಅಲ್ಲ, ಈಗ ಏನಂದ್ರೆ ನಾನು ಹೇಳ್ತಿರೋದು, ಈಗ ಲೋವರ್ ರಂಗ್ ಅಲ್ಲಿ ಹುಟ್ಟೋದು ಯಾವ್ದು ಪೊಲೀಸ್ WPCಗಳು ಬೇಕಷ್ಟು. ಬಟ್ ಒನ್ ಥಿಂಗ್ ಇಸ್ ದಟ್ ಒಂದು KPSC ನಾಟ್ ಗೆಟಿಂಗ್ ಥ್ರೂ, ಮತ್ತೆ ಒಂದು ಇದು ಯಾವುದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಿ ಬರ್ತಾ ಇಲ್ಲ. ಇಟ್ಸ್ ಬಿಕಾಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ದೇ ಆರ್ ನಾಟ್ ಪ್ರಿಪೇರ್ಡ್. ಹೇಳ್ತೋಳೆ ನಮ್ಮಲ್ಲೇ ಸುಮಾರು ನಮ್ಮ ಇವ್ರ ಇದೆ, ಬಟ್ ದೇ ಆರ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ. ಸಿ ಒನ್ ಥಿಂಗ್ ಇಸ್ ದಟ್ ನಾನು ಹೇಳ್ತೇನೆ ನಮ್ಮ ಮಗನಿಗೆ ಈಗ PUC ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್ ಫ್ರಮ್ ದ PUC. ಅವ್ರಿಗೆ ಕೋಚಿಂಗ್ ಅದೆಲ್ಲ
ಸಾಧಾರಣ ಒಂದು ಸಣ್ಣ ಒಂದು ಇದ್ರಲ್ಲಿ ಗೈಡೆನ್ಸ್ ವಾಟ್ ಯು ಆರ್ ಡೂಯಿಂಗ್ ಇಸ್ ವೆರಿ ಗುಡ್ ನೈಸ್. ಬಟ್ ಎಷ್ಟು ಜನ ಯಂಗ್ಸ್ಟರ್ಸ್ ನೋಡಿ ಅಂತ ಹೇಳುವಂತ ದೊಡ್ಡ ಕ್ವಶನ್ ಮಾರ್ಕ್ ಔಟ್ ಈಗ. ಅವ್ರು ಬರೀ ಅವರು ಮೊಬೈಲ್ ಹಿಡ್ಕೊಂಡು ನೋಡೋದು, ಮತ್ತೆ ಅವರ ಥಿಂಕಿಂಗ್ ಇಸ್ ಕ್ವೈಟ್ ಡಿಫರೆಂಟ್ ಔಟ್. ಸೊ ವಾಟ್ ವಿ ಕ್ಯಾನ್ ಡೂ ಇಸ್ ದಟ್ ವಿ ವಿಲ್ ಹ್ಯಾವ್ ಟು ಡೂ ಇಟ್ ಇನ್ ಕೊಡಗುಲೇ ನಾವು ಒಂದು ಕೋಚಿಂಗ್ ಸೆಂಟರ್ ಓಪನ್ ಮಾಡಿ ಅಲ್ಲಿನ ಸಮಾಜಗಳು ಈ ಕೊಡವ ಗೌಡ ಅದು ತಲೆಕಾವೇರಿ ನಂಗಡ ನಿಂಗಡ ಅಕ್ಕಿಗೆ ಹಾಕ್ಬೇಕು ನೀನು ಪೂಜೆ ಮಾಡಬೇಕು ಅಂತ ಹೇಳುವಂತ ವಿಷಯನ ಬಿಟ್ಟು ಅದ್ರ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡೋ ಬದಲು ಮತ್ತೆ ನಾವು ಯಾಗನ ಕಲ್ಲಿ ಆ ರಾಜನ ಕಲ್ಲಿ ನಾವು ಗೌಡಗಾಗಿದ್ದು ಈ ರಾಜನ ಕಲ್ಲಕನ ಗುರುರಾಗಿದ್ದ ಅಂತ ಹೇಳುವಂತದ್ದನ್ನೆಲ್ಲ ಬಿಟ್ಟು ಅದನ್ನ ಅನ್ವೇಷಣೆ ಮಾಡೋದು ಇಂಥದಕ್ಕೆ ಕಾನ್ಸಂಟ್ರೇಷನ್ ಮಾಡ್ರೆ ಅದು ಇಟ್ಸ್ ಮೈ ಸಜೆಷನ್. ನಾವು ಈಗ ಟೈಮ್ ಇನ್ನೊಂದು 30 ಸೆಕೆಂಡ್ ಉಟ್ಟೋಣ. ಸೊ ಇನ್ಯಾರಾದ್ರೂ ಕ್ವಶನ್ ಇದ್ರೆ ತಕೊಳ್ಳೋಣ, ಇಲ್ಲಾಂದ್ರೆ ಕ್ಲೋಸಿಂಗ್ ಸೆಷನ್ ಹೋಗೋಣ. ಯಾಕಂದ್ರೆ ಬರೀ ಒಂದು 10 ಸೆಕೆಂಡ್ಸ್ ಉಟ್ಟು. ಯಾರು ಕ್ವಶನ್ಸ್ ಉಟ್ಟ? ಇಲ್ಲ. Okay, so with this I would like to thank Muralidhar